ಕಿಳೆಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ಪ್ರಾಯೋಗಿಕ ಚಾಲನೆ. ರೈತರ ಬಹುದಿನಗಳ ಕನಸು ಈಡೇರಿದೆ. ಲಕ್ಷ್ಮಣ್ ಸವದಿ. ಶಾಸಕ ರಾಜು ಕಾಗೆಯವರ ಸತತ ಪ್ರಯತ್ನದ ಫಲವಾಗಿ ಇಂದು ಕಿಳೆಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಮೊದಲ ಹಂತದ ಪ್ರಾಯೋಗಿಕ ಪರೀಕ್ಷೆ ಸಫಲಗೊಂಡಿದ್ದು, ಇದರಿಂದ ಕ್ಷೇತ್ರದ ಉತ್ತರ ಭಾಗದ ಮದಬಾವಿ ಮತ್ತು ಅರಳಿಹಟ್ಟಿ ಗ್ರಾಮಗಳವರೆಗಿನ ಕಾಲುವೆಗಳಿಗೆ ನೀರು ಹರಿಯಲಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅವರು ರವಿವಾರ ದಿನಾಂಕ 26ರಂದು ಐನಾಪುರದ ಬಳಿಯ ಜಾಕ್ವೆಲ್ನಲ್ಲಿ ಮೊದಲ ಹಂತದ ಪ್ರಾಯೋಗಿಕ ಪರೀಕ್ಷೆಯ ಪಂಪ್ಸೆಟ್ಗಳಿಗೆ ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿ ಮದಬಾವಿ ಗ್ರಾಮದ ಹೊರವಲಯದಲ್ಲಿ ಕಾಲುವೆ ಮೂಲಕ ನೀರು ಹರಿಯುವುದನ್ನು ವೀಕ್ಷಿಸಿ ಮಾತನಾಡುತ್ತಿದ್ದರು. ಈ ಯೋಜನೆ ಕೆಲ ವರ್ಷಗಳ ಹಿಂದೆಯೇ ಪೂರ್ಣಗೊಳ್ಳಬೇಕಿತ್ತು. ಆದರೆ ಹಣಕಾಸು ತಾಂತ್ರಿಕ ಅಡೆತಡೆಗಳ ಪರಿಣಾಮ ನಿಗದಿತ ಸಮಯದಲ್ಲಿ ಯೋಜನೆ ಪೂರ್ಣಗೊಳ್ಳಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆಗೆ ಹಣ ಬಿಡುಗಡೆ ಮಾಡಿರುವ ಪರಿಣಾಮ ಈ ಯೋಜನೆ ಮೊದಲ ಹಂತದಲ್ಲಿಯೇ ಪೂರ್ಣಗೊಂಡಿದ್ದು, ಈ ಭಾಗದ ರೈತರ ಬಹುದಿನಗಳ ಕನಸು ಈಡೇರಿದಂತಾಗಿದೆ ಎಂದರು. ಯೋಜನೆಗಳ ಜನರ ಒಂದು ನಿರೀಕ್ಷೆ ಇತ್ತು. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವತ್ತು ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದರು. ಅನಿವಾರ್ಯ ಕಾರಣದಿಂದ ಗುತ್ತಿಗೆದಾರರ ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ವಿಳಂಬ ಆಯಿತು. ಅದರಲ್ಲಿ ಇವತ್ತು ಪ್ರಥಮ ಹಂತದ ಒಂದು ಯೋಜನೆಗೆ ಮಾನ್ಯ ಕಾರವಾರ ಶಾಸಕರ ಒಂದು ಸತತ ಪ್ರಯತ್ನ, ಈ ಯೋಜನೆ ಬೇಗನೆ ಮುಗಿಸಬೇಕು ಅಂತಕ್ಕಂಥ ಅಭಿಲಾಷೆ ಹೋರಾಟ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಗಣರಾಜ್ಯೋತ್ಸವದ 26ನೇ ವರ್ಷದ ಒಂದು ಶುಭ ದಿನದಂದು ಇವತ್ತು ನಾವು ಅವರು ಒಟ್ಟಿಗೆ ಸೇರಿಕೊಂಡು ಇದಕ್ಕೆ ಉತ್ತಮ ಹಂತದ ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು ಬಸವೇಶ್ವರ ಯಾತ್ರೆ 2017ರಿಂದ ಭೂಮಿ ಪೂಜೆ ಶಾಸಕ ರಾಜು ಕಾಗೆ ಮಾತನಾಡಿ, ಕ್ಷೇತ್ರದ ಉತ್ತರ ಭಾಗದ ರೈತರ ಬರಡು ಭೂಮಿಗೆ ನೀರು ಹರಿಸುವ ಬಸವೇಶ್ವರ ಏತ ನೀರಾವರಿ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಸುಮಾರು 1,363 ಕೋಟಿ ಅನುದಾನದ ಈ ಯೋಜನೆ 2017ರಲ್ಲಿ ಪ್ರಾರಂಭಗೊಂಡು 36 ತಿಂಗಳಲ್ಲಿಯೇ ಪೂರ್ಣಗೊಳ್ಳಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ವಿಳಂಬವಾಗಿದ್ದು, ಇಂದು ಪ್ರಾಯೋಗಿಕವಾಗಿ ಇದಕ್ಕೆ ಚಾಲನೆ ನೀಡಲಾಗಿದೆ. ಈ ಯೋಜನೆಯಿಂದ ಒಟ್ಟು 27,000 ಎಕರೆ ಭೂಮಿ ನೀರಾವರಿ ಒಳಪಡಲಿದೆ. ಸದ್ಯ ಒಂದು ಪಂಪ್ಸೆಟ್ಗೆ ಮಾತ್ರ ಚಾಲನೆ ನೀಡಲಾಗಿದ್ದು, ಇದರಿಂದ ಮದಬಾವಿ ಹಾಗೂ ಅರಳಿಹಟ್ಟಿ ಗ್ರಾಮದ ಸುಮಾರು 9,000 ಎಕರೆ ಪ್ರದೇಶ ನೀರಾವರಿಗೆ ಒಳಪಡಲಿದೆ. 2017ರಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಈ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಈಗ ಮತ್ತೆ ಅವರೇ ಮುಖ್ಯಮಂತ್ರಿಯಾಗಿರುವಾಗಲೇ ಈ ಯೋಜನೆ ಪ್ರಾರಂಭಗೊಳ್ಳುತ್ತಿರುವುದು ಸಂತಸದ ಸಂಗತಿ ಎಂದರು. ಬಸವೇಶ್ವರ ಯಾತ ನೀರಾವರಿ ಪ್ರಾರಂಭಿಕವಾದಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ 2017ರಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಂದು ಅದಕ್ಕೆ ಬುದ್ಧಿ ಪೂಜೆಯನ್ನು ನೆರವೇರಿಸಿದರು. ಅದು ಇದೇ ಈಗ ಪತ್ರಕರ್ತರು ಟಿವಿ ಮಾಧ್ಯಮದಲ್ಲಿ ಕೇಳಿದವ ವಿಳಂಬನ ಆಯಿತು ಅನ್ನುವಂಥ ಮಾತಂದರೆ, ಅದು ಸ್ವಲ್ಪ ಕಾಂಟ್ರಾಕ್ಟರ್ದು ಏನು ಗುತ್ತಿಗೆದಾರರಿದ್ದರು, ಆ ಗುತ್ತಿಗೆದಾರರ NCLTಗೆ ಒಂದು ಪ್ರಕರಣ ಹೋಗಿರೋದ್ರಿಂದ ಸ್ವಲ್ಪ ತೊಂದರೆಗಳೇ ಆಗದದ್ದು. ಆಮೇಲೆ ನಾವೀಗ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಒಂದು 3-4 ಮೋಟ್ರ್ಗಳನ್ನು ಕುಣಿಸ್ಬೇಕಾಗಿದೆ. ಒಂದೇ ಮೋಟ್ರವನ್ನು ಇವತ್ತು ಪ್ರಾರಂಭ ಮಾಡಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದೆವು. ಇನ್ನು ನೀರನ್ನು ನದಿ ಒಳಗೆ ಇಲ್ಲದ ಕಾರ್ಯಕ್ರಮ ಜನರಿಗೆ ಈ ಸಲ ನೀರು ಕೊಡಲಿಕ್ಕೆ ವಿಳಂಬ ಆಗ್ಬೋದು. ಆದರೆ ಬರುವ ಜೂನ್ದಲ್ಲಿ 4 ಮೋಟ್ರ್ಗಳನ್ನು ಪ್ರಾರಂಭ ಮಾಡಿ ಈಗ ಪ್ರಾಯೋಗಿಕವಾಗಿ 10,000 ಎಕರೆಗೆ ಅಂದರೆ 3,000 ಹೆಕ್ಟರ್ ವರೆಗೆ ನೀರು ಕೊಡುವಂಥದ್ದು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ.
ಮುಂದೆ ಬರುವಂಥ ದಿನಮಾನಗಳಲ್ಲಿ ಎಲ್ಲ ಹಳ್ಳಿಗಳ 30 ಹಳ್ಳಿಗಳು 2 ಜಿಲ್ಲಾ ಪಂಚಾಯತಿ ಕದಮಾವಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತಿ 2 ಜಿಲ್ಲಾ ಪಂಚಾಯತಿಯ 27,000 ಹೆಕ್ಟರ್ ಒಂದು ಜಮೀನುಗಳಿಗೆ ಪೂರ್ಣವಾಗಿ ನೀರು ಕೊಡುವಂಥ ಕೆಲಸವನ್ನು ಈ ಬರುವ ಜೂನದಲ್ಲಿ ಮುಗಿಸುವಂಥ ಕಾರ್ಯ. ಈ ಸಮಯದಲ್ಲಿ ಮುಖಂಡರಾದ ಅರುಣ್ ಗಾನ್ಗೇರ್, ಸುರೇಶ್ ಅಡಿಶೇರಿ, ಸುರೇಶ್ ಗಾನ್ಗೇರ್, ನೀರಾವರಿ ಇಲಾಖೆ ಎಸ್ಇ ನಾಗರಾಜ್ ಬಿಎ, ಇಇ ಪ್ರವೀಣ್ ಹುಣಸಿಕಟ್ಟಿ, ಎಇಇ ಪ್ರಶಾಂತ್ ಪೋತದಾರ್, ಬಸವರಾಜ್ ಗಲಗಲಿ, ವಿನಾಯಕ್ ಬಾಗಡಿ, ದತ್ತಾ ವಾಸ್ಟರ್, ಪ್ರಕಾಶ್ ಗಾನ್ಗೇರ್, ನಾಗೇಶ್ ಕರಿ, ಶೇಖರ್ ಮಾನೆ, ರೇವಣ್ಣ ಬರೋಡೆ, ಜಾಫರ್ ಅರ್ಥಾಳೆ, ಕಿರಣ್ ಕಾಥಾಳೆ, ನಾಗೇಶ್ ಯಲ್ಲಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತಾರ್ದಾಳೆ.